ಸ್ನೇಹಿತರೆ, ನಿಮ್ಮ ತಂದೆ ತಾಯಿಯ ಆಸ್ತಿಯಲ್ಲಿ ಎಲ್ಲಾ ಮಕ್ಕಳಿಗೂ ಸಮಾನ ಪಾಲು ಸಿಗುತ್ತದೆ ಎಂಬ ಸಾಮಾನ್ಯ ನಂಬಿಕೆಯನ್ನು ಸಂಪೂರ್ಣವಾಗಿ ಮುರಿದು ಹಾಕುವಂತಹ ಒಂದು ಆಘಾತಕಾರಿ ಮತ್ತು ಮಹತ್ವದ ತೀರ್ಪನ್ನು ಕೇರಳ ಹೈಕೋರ್ಟ್ ನೀಡಿದೆ. ಇದು ತಂದೆಯ ಆಸ್ತಿಯಲ್ಲಿ ಪಾಲು ಪಡೆಯುವಂತೆ ಮಕ್ಕಳಿಗಿದೀಗ ಹೊಸ ಬದಲಾವಣೆಯನ್ನು ತಂದಿದೆ. ಇನ್ನು ಮುಂದೆ ಇಂತಹ ಆಸ್ತಿಯಲ್ಲಿ ಮಕ್ಕಳಿಗೆ ಸ್ವಯಂಚಾಲಿತ ಪಾಲು ಇರುವುದಿಲ್ಲ ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಿಸಿ. ಈ ವಿಡಿಯೋ ಶುರುವಾಗುತ್ತದೆ ಒಂದು ಕ್ಲಿಕ್ ಬೈಟ್ ರೀತಿಯ ಹುಕ್ನೊಂದಿಗೆ. ನಿಮ್ಮ ಜೀವನವನ್ನೇ ಬದಲಾಯಿಸುವಂತಹ ಸುದ್ದಿ ಇಲ್ಲಿದೆ ಸ್ನೇಹಿತರೆ. ತಂದೆಯ ಆಸ್ತಿಯಲ್ಲಿ ಮಕ್ಕಳ ಪಾಲು ಇಲ್ಲವೇ ಎಂಬ ಪ್ರಶ್ನೆಗೆ ಕೋರ್ಟ್ ನೀಡಿದ ಉತ್ತರವನ್ನು ತಿಳಿಯಿರಿ. ಈಗ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಈಗ ವಿಷಯಕ್ಕೆ ಬರೋಣ. ಸಾಮಾನ್ಯ ನಂಬಿಕೆಯಂತೆ ತಂದೆ ತಾಯಿಯ ಆಸ್ತಿಯಲ್ಲಿ ಎಲ್ಲಾ ಮಕ್ಕಳಿಗೂ ಸಮಾನ ಪಾಲು ಇದೆ ಎಂದು ಭಾವಿಸಲಾಗುತ್ತದೆ. ಆದರೆ ಕೇರಳ ಹೈಕೋರ್ಟ್ ಇದೀಗ ಒಂದು ಮಹತ್ವದ ಕಾನೂನನ್ನು ನೀಡಿದೆ. ತನ್ನ 6 ಮಕ್ಕಳಲ್ಲಿ ಒಬ್ಬ ಮಗನನ್ನು ಹೊರತುಪಡಿಸಿ ಉಳಿದ 5ರಿಗೆ ಮಾತ್ರ ಆಸ್ತಿ ಬರೆದಿದ್ದ ತಾಯಿಯ ನಿರ್ಧಾರವನ್ನು ನ್ಯಾಯಾಲಯ ಸರಿ ಎಂದು ಹೇಳಿದೆ. ತಂದೆಯಿಂದ ಭಾಗಪತ್ರದ ಮೂಲಕ ಬಂದಿದ್ದ 46 ಸೆಂಟ್ ಜಾಗವನ್ನು 1988ರಲ್ಲಿ ತಮ್ಮ ಪತ್ನಿಗೆ ಮಕ್ಕಳ ತಾಯಿಗೆ ದಾನಪತ್ರ ಮೂಲಕ ನೀಡಿದ್ದರು. ಆದರೆ ತಂದೆಗೆ ನಿಧನದ ನಂತರ ತಾಯಿಯು ಆಸ್ತಿಯನ್ನು ಒಬ್ಬ ಮಗನನ್ನು ಬಿಟ್ಟು ಉಳಿದ 5 ಮಕ್ಕಳಿಗೆ ಮಾತ್ರ ವಿಲ್ಲನ್ನು ಬರೆದಿದ್ದರು. ತನಗೆ ಪಾಲು ಸಿಗದಿದ್ದಕ್ಕೆ ಸಿಟ್ಟಾದ ಮಗ, ಇದು ನಮ್ಮ ತಾತನ ಕಾಲದ ಪಿತ್ರಾರ್ಜಿತ ಆಸ್ತಿ, ಇದರಲ್ಲಿ ನನಗೂ ಹಕ್ಕಿದೆ ಎಂದು ಹೇಳಿ ಕೋರ್ಟ್ ಮೆಟ್ಟಲೇರಿದ್ದಾನೆ. ಆಸ್ತಿಯು ತಾತನ ಕಾಲದ್ದಾಗಿದ್ರೂ ಅದು ದಾನಪತ್ರದ ಮೂಲಕ ತಾಯಿ ಹೆಸರಿಗೆ ಬಂದ ಕ್ಷಣದಿಂದ ಅದು ಆಕೆಯ ಸ್ವಯಮಾರ್ಜಿತ, ಅಂದರೆ ಸ್ವಂತ ಆಸ್ತಿ ಆಗುತ್ತದೆ. ಒಮ್ಮೆ ಆಸ್ತಿಯು ದಾನ ಅಥವಾ ವಿಲ್ ಮೂಲಕ ಹಸ್ತಾಂತರವಾದರೆ ಅದು ಪಿತ್ರಾರ್ಜಿತ ಸ್ವರೂಪವನ್ನು ಕಳೆದುಕೊಳ್ಳುತ್ತದೆ. ಅಂತಹ ಸಂದರ್ಭದಲ್ಲಿ ಆಸ್ತಿಯ ಮಾಲೀಕರು ತಮಗೆ ಇಷ್ಟ ಬಂದವರಿಗೆ ಅದನ್ನು ನೀಡಬಹುದು ಎಂದು ಕೋರ್ಟ್ ತೀರ್ಪು ನೀಡಿದೆ. ಇದು ಕೇವಲ ಒಂದು ಸಾಮಾನ್ಯ ತೀರ್ಪಲ್ಲ, ಇದು ಕಾನೂನಿನಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಿದೆ. ಸ್ನೇಹಿತರೆ, ಈ ತೀರ್ಪು ನಿಮ್ಮ ಕುಟುಂಬದ ಆಸ್ತಿ ವಿಭಜನೆಯ ಮೇಲೆ ಪ್ರಭಾವ ಬೀರಬಹುದು. ಏಕೆಂದರೆ ಭಾರತೀಯ ಕಾನೂನುಗಳು ಪಿತ್ರಾರ್ಜಿತ ಆಸ್ತಿಗೆ ಮತ್ತು ಸ್ವಂತ ಆಸ್ತಿಗೆ ಬೇರೆ ಬೇರೆ ನಿಯಮಗಳನ್ನು ಹೊಂದಿವೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಕ್ಕಳು ಜನ್ಮದಿಂದಲೇ ಹಕ್ಕು ಹೊಂದುತ್ತಾರೆ, ಆದರೆ ದಾನಪತ್ರ ಅಥವಾ ಖರೀದಿ ಮೂಲಕ ಬಂದ ಆಸ್ತಿಯು ಸ್ವಂತವಾಗುತ್ತದೆ ಮತ್ತು ಮಾಲೀಕರು ತಮ್ಮ ಇಚ್ಛೆಯಂತೆ ವಿಲ್ ಮಾಡಲು ಸ್ವಾತಂತ್ರ್ಯವಿದೆ. ಈ ಕೇಸ್ನಲ್ಲಿ ತಂದೆಯು ದಾನಪತ್ರ ಮಾಡಿದ್ದರಿಂದ ಆಸ್ತಿಯು ತಾಯಿಯ ಸ್ವಂತ ಆಸ್ತಿಯಾಗಿ ಪರಿವರ್ತನೆಯಾಗಿ ಆಕೆಯು ತನ್ನ ಮಕ್ಕಳಲ್ಲಿ ಯಾರಿಗೆ ಬೇಕಾದರೂ ಕೊಡುವ ಅಧಿಕಾರ ಪಡೆದಳು. ಆದ್ದರಿಂದ ಒಬ್ಬ ಮಗನನ್ನು ಹೊರತುಪಡಿಸಿದ್ದು ಕಾನೂನು ಸಮ್ಮತವಾಗಿದೆ. ಈ ತೀರ್ಪು ಎಲ್ಲಾ ರಾಜ್ಯಗಳಲ್ಲಿ ಅನ್ವಯವಾಗುವಂತಹದ್ದು ಮತ್ತು ಅನೇಕ ಕುಟುಂಬಗಳಲ್ಲಿ ವಿವಾದಗಳನ್ನು ತಪ್ಪಿಸುವಂತಹದ್ದು. ಈಗ ನಾವು ಈ ಕೇಸ್ನ ವಿವರಗಳನ್ನು ಹೆಚ್ಚು ಆಳವಾಗಿ ನೋಡೋಣ. ಆಸ್ತಿಯು ಮೂಲತಃ ತಾತನ ಕಾಲದ ಪಿತ್ರಾರ್ಜಿತವಾಗಿದ್ರೂ ತಂದೆಯು ಅದನ್ನು ತನ್ನ ಪತ್ನಿಗೆ ದಾನ ಮಾಡಿದ್ದು, ಇದರಿಂದ ಅದು ಸ್ವಂತ ಆಸ್ತಿಯಾಗಿ ಮಾರ್ಪಾಡಾಯಿತು. ದಾನಪತ್ರವು ಒಂದು ಕಾನೂನು ದಾಖಲೆಯಾಗಿದ್ದು ಅದು ಆಸ್ತಿಯ ಮಾಲೀಕತ್ವವನ್ನು ಪೂರ್ಣವಾಗಿ ಹಸ್ತಾಂತರ ಮಾಡುತ್ತದೆ. ಆದ್ದರಿಂದ ತಂದೆಯ ಮರಣದ ನಂತರ ತಾಯಿಯು ತನ್ನ ಸ್ವಂತ ಆಸ್ತಿಯನ್ನು ತನ್ನ ಇಷ್ಟದಂತೆ ವಿಲ್ ಮಾಡುವ ಅಧಿಕಾರವನ್ನು ಪಡೆದಳು. ವಿಲ್ ಎಂಬುದು ಒಂದು ಕಾನೂನುಬದ್ಧ ದಾಖಲೆಯಾಗಿದ್ದು ಮಾಲೀಕನ ಮರಣದ ನಂತರ ಆಸ್ತಿಯನ್ನು ನಿರ್ದಿಷ್ಟ ವ್ಯಕ್ತಿಗಳಿಗೆ ಹಸ್ತಾಂತರ ಮಾಡುತ್ತದೆ. ಈ ಸಂದರ್ಭದಲ್ಲಿ ತಾಯಿಯು 6 ಮಕ್ಕಳಲ್ಲಿ 5ರಿಗೆ ಮಾತ್ರ ಆಸ್ತಿ ನೀಡಿದ್ದು, ಒಬ್ಬನನ್ನು ಹೊರತುಪಡಿಸಿದ್ದು ತನ್ನ ಇಚ್ಛೆಯಂತೆ ಮಾಡಿದ್ದು ಕೋರ್ಟ್ ಅದನ್ನು ಒಪ್ಪಿಕೊಂಡಿದೆ. ಆ ಮಗನ ವಾದವು ತಾತನ ಕಾಲದ ಆಸ್ತಿ ಎಂದು ಹೇಳಿದ್ರೂ ಕೋರ್ಟ್ ಅದನ್ನು ತಿರಸ್ಕರಿಸಿ ದಾನಪತ್ರದಿಂದಾಗಿ ಸ್ವರೂಪ ಬದಲಾಗಿದೆ ಎಂದು ಸಾಬೀತುಪಡಿಸಿದೆ. ಇದು ಕಾನೂನಿನಲ್ಲಿ ಒಂದು ಸ್ಪಷ್ಟ ನಿರ್ಧಾರವಾಗಿದೆ. ಸ್ನೇಹಿತರೆ, ಈ ತೀರ್ಪು ನಿಮಗೆ ಏನು ಕಲಿಸುತ್ತದೆ ಎಂದರೆ, ಆಸ್ತಿ ಬಗ್ಗೆ ಯೋಜಿಸುವಾಗ ದಾನಪತ್ರ, ವಿಲ್ ಇತ್ಯಾದಿ ದಾಖಲೆಗಳನ್ನು ಸರಿಯಾಗಿ ತಯಾರಿಸಬೇಕು ಮತ್ತು ವಕೀಲರ ಸಲಹೆ ಪಡೆಯಬೇಕು. ಇದರಿಂದ ಕುಟುಂಬ ವಿವಾದಗಳು ಕಡಿಮೆಯಾಗುತ್ತವೆ ಮತ್ತು ಆಸ್ತಿ ಸರಿಯಾಗಿ ವಿಭಜನೆಯಾಗುತ್ತವೆ. ಇನ್ನು ಇದರ ಪರಿಣಾಮಗಳು ಏನು ಎಂದರೆ, ಮಕ್ಕಳು ತಂದೆ ತಾಯಿಯರ ಆಸ್ತಿಯಲ್ಲಿ ಸ್ವಯಂಚಾಲಿತ ಹಕ್ಕು ಹೊಂದಿರುವುದಿಲ್ಲ. ವಿಶೇಷವಾಗಿ ಸ್ವಂತ ಆಸ್ತಿಯಲ್ಲಿ ತಂದೆ ತಾಯಿಯರು ತಮಗಿಷ್ಟವಾದ ಮಕ್ಕಳಿಗೆ ಅಥವಾ ಇತರರಿಗೆ ನೀಡುವ ಸ್ವಾತಂತ್ರ್ಯ ಇದೆ. ಇದು ಕುಟುಂಬಗಳಲ್ಲಿ ಹೊಸ ಚರ್ಚೆಗಳನ್ನು ಉಂಟುಮಾಡುತ್ತದೆ ಮತ್ತು ಆಸ್ತಿ ಯೋಜನೆಯನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳುವಂತೆ ಮಾಡುತ್ತದೆ. ಈ ತೀರ್ಪು ಇತರ ಹೈಕೋರ್ಟ್ಗಳಿಗೆ ಮತ್ತು ಸುಪ್ರೀಂ ಕೋರ್ಟ್ಗೆ ಮಾರ್ಗದರ್ಶನವಾಗಬಹುದು, ಏಕೆಂದರೆ ಇದು ಕಾನೂನಿನ ಸ್ಪಷ್ಟತೆ ನೀಡುತ್ತದೆ. ಈಗ ನಾವು ಇನ್ನೂ ಹೆಚ್ಚು ವಿವರಗಳನ್ನು ಸೇರಿಸಿ ತಿಳಿಯೋಣ. ಉದಾಹರಣೆಗೆ, ಒಂದು ಕುಟುಂಬದಲ್ಲಿ ತಂದೆಯು ತನ್ನ ಆಸ್ತಿಯನ್ನು ತಾಯಿಗೆ ದಾನ ಮಾಡಿದರೆ ಆ ಆಸ್ತಿಯು ತಾಯಿಯ ಸ್ವಂತವಾಗುತ್ತದೆ ಮತ್ತು ತಾಯಿಯು ತನ್ನ ಮರಣದ ನಂತರ ಯಾರಿಗೆ ಬೇಕಾದರೂ ಕೊಡಬಹುದು. ಮಕ್ಕಳು ಅದನ್ನು ಪಿತ್ರಾರ್ಜಿತ ಎಂದು ವಾದಿಸಲು ಸಾಧ್ಯವಿಲ್ಲ. ಇದು ಎಲ್ಲ ಕುಟುಂಬಗಳಿಗೂ ಅನ್ವಯವಾಗುತ್ತದೆ. ವಿಶೇಷವಾಗಿ ದೊಡ್ಡ ಕುಟುಂಬಗಳಲ್ಲಿ ಆಸ್ತಿ ವಿಭಜನೆ ಸಮಸ್ಯೆಗಳು ಹೆಚ್ಚು. ಇದು ಈ ತೀರ್ಪಿನಿಂದ ತಪ್ಪಬಹುದು. ಇನ್ನು ಆಸ್ತಿ ದಾನ ಮಾಡುವುದು ಹೇಗೆ ಎಂದರೆ, ದಾನಪತ್ರವನ್ನು ರಿಜಿಸ್ಟ್ರಿ ಕಚೇರಿಯಲ್ಲಿ ರಿಜಿಸ್ಟರ್ ಮಾಡಬೇಕು ಮತ್ತು ತೆರಿಗೆ ಪಾವತಿ ಇತ್ಯಾದಿ ಕಾರ್ಯಗಳನ್ನು ಮಾಡಬೇಕು.
ಮಾಡಬೇಕು. ವಿಲ್ ಮಾಡುವುದು ಕೂಡ ವಕೀಲರ ಮೂಲಕ ಸರಿಯಾಗಿ ಬರೆದು ರಿಜಿಸ್ಟರ್ ಮಾಡಬಹುದು. ಇದರಿಂದ ಕೋರ್ಟ್ನಲ್ಲಿ ವಿವಾದ ಬಂದಾಗ ಸುಲಭವಾಗಿ ಪರಿಹಾರ ಸಿಗುತ್ತದೆ. ಈ ರೀತಿ ಕಾನೂನು ಮಾಹಿತಿ ತಿಳಿದುಕೊಳ್ಳುವುದು ಪ್ರತಿಯೊಬ್ಬರಿಗೂ ಅಗತ್ಯ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಈ ತೀರ್ಪಿನ ಎಲ್ಲ ಅಂಶಗಳನ್ನು ವಿವರಿಸಿದ್ದೇವೆ. ಈಗ ನಿಮ್ಮ ಸರದಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಕಾನೂನು ಸುದ್ದಿಗಳು ಮತ್ತು ತೀರ್ಪುಗಳನ್ನು ತಿಳಿಯಲು ನಮ್ಮೊಂದಿಗೆ ಇರಿ. ಈ ತೀರ್ಪು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿದೆ, ಏಕೆಂದರೆ ಇದು ಮಕ್ಕಳ ಹಕ್ಕುಗಳನ್ನು ಸೀಮಿತಗೊಳಿಸುತ್ತದೆ, ಆದರೆ ಮಾಲೀಕರ ಸ್ವಾತಂತ್ರ್ಯವನ್ನು ಹೆಚ್ಚಿಸುತ್ತದೆ. ಇದು ನ್ಯಾಯಯುಕ್ತವಾಗಿದೆ ಎಂದು ಕೋರ್ಟ್ ಹೇಳಿದೆ. ಈಗ ಇನ್ನೂ ಹೆಚ್ಚು ಉದಾಹರಣೆಗಳನ್ನು ನೋಡೋಣ. ಒಂದು ಕುಟುಂಬದಲ್ಲಿ ತಂದೆಯು ತನ್ನ ಮನೆಯನ್ನು ತಾಯಿಗೆ ದಾನ ಮಾಡಿದರೆ, ತಾಯಿಯು ಅದನ್ನು ತನ್ನ ಒಂದು ಮಗನಿಗೆ ಮಾತ್ರ ಕೊಡಬಹುದು. ಉಳಿದ ಮಕ್ಕಳು ಏನೂ ಹೇಳಲು ಸಾಧ್ಯವಿಲ್ಲ. ಇದು ಈ ತೀರ್ಪಿನ ಸಾರಾಂಶ. ಇದರಿಂದ ನೀವು ಜಾಗರೂಕರಾಗಿರಬೇಕು ಮತ್ತು ಆಸ್ತಿ ಬಗ್ಗೆ ಸರಿಯಾದ ಯೋಜನೆ ಮಾಡಬೇಕು. ಈ ವಿಡಿಯೋ ಪೂರ್ಣವಾಗಿ ನೋಡಿದ ನಂತರ ನಿಮ್ಮ ಅನುಭವಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಇದಲ್ಲದೆ ಈ ತೀರ್ಪು ಕುಟುಂಬ ಒಗ್ಗಟ್ಟನ್ನು ಹೆಚ್ಚಿಸುವಂತೆ ಮಾಡುತ್ತದೆ, ಏಕೆಂದರೆ ತಂದೆ ತಾಯಿಯರು ತಮ್ಮ ಆಸ್ತಿಯನ್ನು ತಮ್ಮ ಇಚ್ಛೆಯಂತೆ ನಿರ್ವಹಿಸುವ ಹಕ್ಕು ಪಡೆಯುತ್ತಾರೆ. ಮಕ್ಕಳು ತಮ್ಮ ತಂದೆ ತಾಯಿಯರನ್ನು ಸಂತೋಷಪಡಿಸುವುದು ಅಗತ್ಯವಾಗುತ್ತದೆ. ಇಲ್ಲದಿದ್ದರೆ ಆಸ್ತಿ ವಿಭಜನೆಯಲ್ಲಿ ಸಮಸ್ಯೆಗಳು ಉಂಟಾಗಬಹುದು. ಈ ಕಾನೂನು ಬದಲಾವಣೆಯು ಭಾರತದಲ್ಲಿ ಆಸ್ತಿ ಸಂಬಂಧಿತ ಎಲ್ಲಾ ಕುಟುಂಬಗಳಿಗೆ ಪಾಠವಾಗಿದೆ ಮತ್ತು ಇದು ಮುಂದೆ ಬರುವ ಅನೇಕ ಕೇಸುಗಳಿಗೆ ಮಾದರಿಯಾಗುತ್ತದೆ. ಉದಾಹರಣೆಗೆ, ನಿಮ್ಮ ತಂದೆಯು ತನ್ನ ಜಮೀನನ್ನು ತಾಯಿಗೆ ದಾನ ಮಾಡಿದ್ದರೆ, ಆಗ ತಾಯಿಯು ಆ ಜಮೀನನ್ನು ತನ್ನ ಮಗಳಿಗೆ ಮಾತ್ರ ಕೊಟ್ಟರೂ ಮಗನು ಯಾವುದೇ ವಾದ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಅದು ತಾಯಿಯ ಸ್ವಂತ ಆಸ್ತಿಯಾಗಿ ಪರಿವರ್ತನೆಯಾಗಿದೆ. ಇದು ಎಲ್ಲಾ ರೀತಿಯ ಆಸ್ತಿ ದಾನ, ವಿಲ್ ಮತ್ತು ಹಸ್ತಾಂತರಗಳಿಗೆ ಅನ್ವಯವಾಗುತ್ತದೆ. ಹಾಗಾಗಿ ಆಸ್ತಿ ಯೋಜನೆಯಲ್ಲಿ ಎಲ್ಲಾ ಕುಟುಂಬ ಸದಸ್ಯರು ಮುಂಚಿತವಾಗಿ ಚರ್ಚೆ ಮಾಡುವುದು ಉತ್ತಮ ಮತ್ತು ವಕೀಲರ ಸಹಾಯವನ್ನು ಪಡೆಯುವುದು ಅತ್ಯಗತ್ಯ. ಈ ತೀರ್ಪಿನಿಂದಾಗಿ ಅನೇಕ ಜನರು ತಮ್ಮ ಆಸ್ತಿಯನ್ನು ಸುರಕ್ಷಿತವಾಗಿ ನಿರ್ವಹಿಸಬಹುದು. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡುವುದರಿಂದ ಪ್ರತಿಯೊಬ್ಬರಿಗೂ ಪ್ರಯೋಜನವಾಗಬಹುದು. ನಿಮ್ಮ ಸಹಾಯಕ್ಕೆ ಧನ್ಯವಾದಗಳು. ಮತ್ತು ಇದಲ್ಲದೆ ಈ ತೀರ್ಪು ಕುಟುಂಬ ಒಗ್ಗಟ್ಟನ್ನು ಹೆಚ್ಚಿಸುವಂತೆ ಮಾಡುತ್ತದೆ, ಏಕೆಂದರೆ ತಂದೆ ತಾಯಿಯರು ತಮ್ಮ ಆಸ್ತಿಯನ್ನು ತಮ್ಮ ಇಚ್ಛೆಯಂತೆ ನಿರ್ವಹಿಸುವ ಹಕ್ಕು ಪಡೆಯುತ್ತಾರೆ. ಮಕ್ಕಳು ತಮ್ಮ ತಂದೆ ತಾಯಿಯರನ್ನು ಸಂತೋಷಪಡಿಸುವುದು ಅಗತ್ಯವಾಗುತ್ತದೆ. ಇಲ್ಲದಿದ್ದರೆ ಆಸ್ತಿ ವಿಭಜನೆಯಲ್ಲಿ ಸಮಸ್ಯೆಗಳು ಉಂಟಾಗಬಹುದು. ಈ ಕಾನೂನು ಬದಲಾವಣೆಯು ಭಾರತದಲ್ಲಿ ಆಸ್ತಿ ಸಂಬಂಧಿತ ಎಲ್ಲಾ ಕುಟುಂಬಗಳಿಗೆ ಪಾಠವಾಗಿದೆ ಮತ್ತು ಇದು ಮುಂದೆ ಬರುವ ಅನೇಕ ಕೇಸುಗಳಿಗೆ ಮಾದರಿಯಾಗುತ್ತದೆ. ಉದಾಹರಣೆಗೆ, ನಿಮ್ಮ ತಂದೆಯು ತನ್ನ ಜಮೀನನ್ನು ತಾಯಿಗೆ ದಾನ ಮಾಡಿದ್ದರೆ, ಆಗ ತಾಯಿಯು ಆ ಜಮೀನನ್ನು ತನ್ನ ಮಗಳಿಗೆ ಮಾತ್ರ ಕೊಟ್ಟರೂ ಮಗನು ಯಾವುದೇ ವಾದ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಅದು ತಾಯಿಯ ಸ್ವಂತ ಆಸ್ತಿಯಾಗಿ ಪರಿವರ್ತನೆಯಾಗಿದೆ. ಇದು ಎಲ್ಲಾ ರೀತಿಯ ಆಸ್ತಿ ದಾನ, ವಿಲ್ ಮತ್ತು ಹಸ್ತಾಂತರಗಳಿಗೆ ಅನ್ವಯವಾಗುತ್ತದೆ. ಹಾಗಾಗಿ ಆಸ್ತಿ ಯೋಜನೆಯಲ್ಲಿ ಎಲ್ಲಾ ಕುಟುಂಬ ಸದಸ್ಯರು ಮುಂಚಿತವಾಗಿ ಚರ್ಚೆ ಮಾಡುವುದು ಉತ್ತಮ ಮತ್ತು ವಕೀಲರ ಸಹಾಯವನ್ನು ಪಡೆಯುವುದು ಅತ್ಯಗತ್ಯ. ಈ ತೀರ್ಪಿನಿಂದಾಗಿ ಅನೇಕ ಜನರು ತಮ್ಮ ಆಸ್ತಿಯನ್ನು ಸುರಕ್ಷಿತವಾಗಿ ನಿರ್ವಹಿಸಬಹುದು. ದಾನಪತ್ರ ಅಥವಾ ವಿಲ್ ಮೂಲಕ ಹಸ್ತಾಂತರ ಮಾಡುವುದು ಹೆಚ್ಚಾಗುತ್ತದೆ, ಏಕೆಂದರೆ ಇದು ಕುಟುಂಬ ವಿವಾದಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಸರಿಯಾದ ನ್ಯಾಯವನ್ನು ಒದಗಿಸುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮ್ಮ ಜೀವನದಲ್ಲಿ ಉಪಯುಕ್ತವಾಗುತ್ತದೆ ಎಂದು ನಂಬುತ್ತೇನೆ. ಆದ್ದರಿಂದ ಈ ವಿಡಿಯೋವನ್ನು ತಪ್ಪದೇ ಪೂರ್ಣವಾಗಿ ನೋಡಿ, ನಿಮ್ಮ ಕುಟುಂಬದವರೊಂದಿಗೆ ಚರ್ಚಿಸಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಹಾಗೂ ಹೆಚ್ಚಿನ ಇಂತಹ ಕಾನೂನು ಸುದ್ದಿಗಳನ್ನು ಪಡೆಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಈ ಕೇಸ್ನ ಎಲ್ಲ ಅಂಶಗಳನ್ನು ಸಂಪೂರ್ಣವಾಗಿ ವಿಶ್ಲೇಷಿಸಿದ್ದೇವೆ. ತಂದೆಯ ದಾನಪತ್ರ, ತಾಯಿಯ ವಿಲ್, ಮಗನ ವಾದ, ಕೋರ್ಟ್ ತೀರ್ಪು ಎಲ್ಲವೂ ಸ್ಪಷ್ಟವಾಗಿದೆ. ಇದರಿಂದ ನೀವು ಆಸ್ತಿ ಬಗ್ಗೆ ಜಾಗರೂಕರಾಗಿ ಇರಿ ಮತ್ತು ಕಾನೂನು ಸಲಹೆ ಪಡೆಯಿರಿ. ಈ ವಿಡಿಯೋ ನಿಮಗೆ ಹೊಸ ಮಾಹಿತಿ ನೀಡಿದೆ ಎಂದು ಕಾಮೆಂಟ್ನಲ್ಲಿ ಹೇಳಿ ಮತ್ತು ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸ್ನೇಹಿತರೆ, ಈ ತರಹದ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಮುಂದೆ ಇನ್ನೂ ಹೆಚ್ಚು ಕಾನೂನು ಸುದ್ದಿಗಳನ್ನು ತರುತ್ತೇವೆ. ಈ ತೀರ್ಪು ಇನ್ನು ಮುಂದೆ ಆಸ್ತಿ ಯೋಜನೆಯಲ್ಲಿ ಹೊಸ ತಂತ್ರಗಳನ್ನು ಅಳವಡಿಸುವಂತೆ ಮಾಡುತ್ತದೆ. ಉದಾಹರಣೆಗೆ, ತಂದೆ ತಾಯಿಯರು ತಮ್ಮ ಆಸ್ತಿಯನ್ನು ಮುಂಚಿತವಾಗಿ ದಾನಪತ್ರದ ಮೂಲಕ ಸ್ವಂತ ಹೆಸರಿಗೆ ಬದಲಾಯಿಸಿ ನಂತರ ವಿಲ್ ಮಾಡುವುದು ಹೆಚ್ಚಾಗುತ್ತದೆ. ಇದರಿಂದ ಮಕ್ಕಳ ಹಕ್ಕುಗಳು ಸೀಮಿತವಾಗುತ್ತವೆ, ಆದರೆ ಕುಟುಂಬದಲ್ಲಿ ನ್ಯಾಯಯುತ ವಿಭಜನೆ ಸಾಧ್ಯವಾಗುತ್ತದೆ. ಇದು ಎಲ್ಲಾ ರೀತಿಯ ಆಸ್ತಿ ಸಂಬಂಧಿತ ವಿವಾದಗಳಿಗೆ ಪರಿಹಾರವಾಗುತ್ತದೆ ಮತ್ತು ಕುಟುಂಬಗಳಲ್ಲಿ ಶಾಂತಿ ನೆಲೆಸುವಂತೆ ಮಾಡುತ್ತದೆ. ಈ ಮಹತ್ವದ ತೀರ್ಪು ನಿಮ್ಮ ಕುಟುಂಬಕ್ಕೂ ಅನ್ವಯವಾಗುತ್ತದೆ ಎಂದು ತಿಳಿದುಕೊಂಡು ಈಗಿನಿಂದಲೇ ಆಸ್ತಿ ಬಗ್ಗೆ ಯೋಜಿಸಿ ಮತ್ತು ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಎಲ್ಲಾ ವಿವರಗಳನ್ನು ಸಂಪೂರ್ಣವಾಗಿ ಕವರ್ ಮಾಡಿದ್ದೇವೆ. ಆದ್ದರಿಂದ ನಿಮ್ಮ ಪ್ರಶ್ನೆಗಳನ್ನು ಕಾಮೆಂಟ್ನಲ್ಲಿ ಕೇಳಿ, ನಾವು ಉತ್ತರಿಸುತ್ತೇವೆ ಮತ್ತು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಮಾಹಿತಿಯಾಗುತ್ತದೆ, ಏಕೆಂದರೆ ಆಸ್ತಿ ಎಂದರೆ ಕುಟುಂಬದ ಭವಿಷ್ಯವನ್ನು ನಿರ್ಧರಿಸುವ ಅಂಶ. ಇದನ್ನು ಸರಿಯಾಗಿ ನಿರ್ವಹಿಸುವುದು ಪ್ರತಿಯೊಬ್ಬರ ಕರ್ತವ್ಯ. ಈ ತೀರ್ಪು ಕಾನೂನು ಸ್ಪಷ್ಟತೆ ನೀಡುತ್ತದೆ ಮತ್ತು ಅನೇಕ ಜನರಿಗೆ ಸಹಾಯವಾಗುತ್ತದೆ.
ಸ್ನೇಹಿತರೆ, ಈಗ ಈ ವಿಡಿಯೋವನ್ನು ಮುಗಿಸುವ ಮುನ್ನ ನಿಮ್ಮೆಲ್ಲರಿಗೂ ಒಂದು ವಿನಂತಿ. ಈ ಮಾಹಿತಿಯನ್ನು ನಿಮ್ಮ ಕುಟುಂಬದವರಿಗೆ ತಿಳಿಸಿ ಮತ್ತು ಚರ್ಚಿಸಿ. ಇದು ಉಪಯುಕ್ತವಾಗುತ್ತದೆ. ಧನ್ಯವಾದಗಳು. ಜೈ ಹಿಂದ್. ಈ ರೀತಿಯಲ್ಲಿ ಈ ತೀರ್ಪು ಭಾರತೀಯ ಕಾನೂನು ವ್ಯವಸ್ಥೆಯಲ್ಲಿ ಒಂದು ಹೊಸ ಅಧ್ಯಾಯವನ್ನು ತೆರೆದಿದೆ ಮತ್ತು ಇದು ಮುಂದಿನ ದಿನಗಳಲ್ಲಿ ಆಸ್ತಿ ಸಂಬಂಧಿತ ಎಲ್ಲ ನಿರ್ಧಾರಗಳಿಗೆ ಮಾರ್ಗದರ್ಶಕವಾಗುತ್ತದೆ. ಆದ್ದರಿಂದ ನೀವು ಈ ಮಾಹಿತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಆಸ್ತಿ ಯೋಜನೆಯನ್ನು ಸುರಕ್ಷಿತಗೊಳಿಸಿ ಮತ್ತು ಕಾನೂನು ಸಲಹೆಗಾರರನ್ನು ಸಂಪರ್ಕಿಸಿ. ಇದು ನಿಮ್ಮ ಕುಟುಂಬದ ಭವಿಷ್ಯಕ್ಕೆ ಉತ್ತಮವಾಗುತ್ತದೆ. ಈ ವಿಡಿಯೋದಲ್ಲಿ ನಾವು ತಂದೆ-ತಾಯಿಯ ಆಸ್ತಿ, ಪಿತ್ರಾರ್ಜಿತ ಮತ್ತು ಸ್ವಂತ ಆಸ್ತಿ ನಡುವಿನ ವ್ಯತ್ಯಾಸವನ್ನು ಹಾಗೂ ದಾನಪತ್ರ ವಿಲ್ಗಳ ಪ್ರಾಮುಖ್ಯತೆಯನ್ನು ವಿವರಿಸಿದ್ದೇವೆ. ಇದರಿಂದ ನೀವು ಜಾಗರೂಕರಾಗಿ ಇರಬಹುದು ಮತ್ತು ಯಾವುದೇ ವಿವಾದಕ್ಕೆ ಸಿಲುಕದಂತೆ ಕ್ರಮ ತೆಗೆದುಕೊಳ್ಳಬಹುದು. ಈಗ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮೊಂದಿಗಿರಿ. ಧನ್ಯವಾದಗಳು.